ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿರೋಂಥದ್ದು, ಬೇಗ ಆಗುವಂಥದ್ದು ಸಿಂಪಲ್ ಸಾರಿಗಳಿಗೆ ಮಾಡೋದು. ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರ್ ಕ್ರೋಶೆ 0.95 ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ಮಾಲ್ ಬೀಡ್ಸ್ ಮಾತ್ರ ಉಪಯೋಗಿಸ್ತಾ ಇದ್ದೀನಿ, ಮೀಡಿಯಮ್ ಸೈಜಿಂದು. ನೋಡೋಣ ಹೆಂಗೆ ಮಾಡೋದು ಅಂತ. ತುಂಬ ಈಸಿಯಾಗಿದೆ, ಬೇಗ ಆಗುತ್ತೆ. ಸಿಂಪಲ್ ಸಾರಿಗಳಿಗೆ ಮಾಡ್ಕೋಬೋದು. ಫಸ್ಟು ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಬಟ್ಟೆಗೆ. ಆಮೇಲೆ 2 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ 2 ಚೈನು, ಇದು ಒಂದು ಡಬಲ್ ಕ್ರೋಶೆ ಈಕ್ವಲ್ ಆಗುತ್ತೆ. ಇದರ ಪಕ್ಕನೇ ಈಗ ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 2 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಹತ್ರನೇ, ಹೆಚ್ಚು ದೂರ ಹಾಕ್ಕೋಬಾರ್ದು. ಫಸ್ಟ್ ಲಾಕ್ ಎಲ್ಲಿ ಮಾಡಿದ್ದೀರೋ ಅಲ್ಲೇ ಹತ್ರನೇ ಸೇರಿಸ್ಕೋಬೇಕು. ಆಮೇಲೆ ಒಂದು ಸ್ಮಾಲ್ ಬೀಡ್ ತಗೊಳ್ತಾ ಇದ್ದೀನಿ, ಸೇರಿಸ್ತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡ್ ಸೇರಿಸಿ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ 3 ಡಬಲ್ ಕ್ರೋಶೆ, ಒಂದು ಸ್ಮಾಲ್ ಬೀಡ್ ಆಗುತ್ತೆ. ಅಂದರೆ ಫಸ್ಟಿಗೆ ಹಾಕಿರೋ 2 ಚೈನ್ ಕೂಡ ಒಂದು ಡಬಲ್ ಕ್ರೋಶೆ ಲೆಕ್ಕ. ಆಮೇಲೆ 2 ಡಬಲ್ ಕ್ರೋಶೆ, ಅಂದರೆ ಒಟ್ಟು 3 ಡಬಲ್ ಕ್ರೋಶೆ ಆಗುತ್ತೆ. ಈಗ ಬೀಡ್ಸ್ ಆದಮೇಲೆ ಮತ್ತೆ 3 ಡಬಲ್ ಕ್ರೋಶೆ ಹತ್ರನೇ ಹಾಕ್ಕೋಬೇಕು, ದೂರ ಹಾಕ್ಕೋಬಾರ್ದು. ಅಂದರೆ 3 ಡಬಲ್ ಕ್ರೋಶೆ, 1 ಬೀಡು ಮತ್ತು 3 ಡಬಲ್ ಕ್ರೋಶೆ ಆ ಥರ ಆಗುತ್ತೆ. ಆ ಥರ ಮಾಡಿ ಈಗ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಸ್ವಲ್ಪ ಮುಂದೆ ಅದು ಎಲ್ಲಿ ಬರುತ್ತೋ ಅಲ್ಲಿ ಒಂದು ಡಬಲ್ ಕ್ರೋಶೆ. ಹೆಚ್ಚು ದೂರ ಹಾಕಬೇಡಿ, ಟೈಟ್ ಆಗುತ್ತೆ, ಎಳ್ದಂಗೆ ಆಗುತ್ತೆ. 3 ಚೈನ್ ಎಷ್ಟು ದೂರಕ್ಕೆ ಬರುತ್ತೋ ಅಲ್ಲಿ ಮಾಡ್ಕೊಳ್ಳಿ. 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಇದೇ ಥರ 3 ಡಬಲ್ ಕ್ರೋಶೆ ಮಾಡಿಕೊಂಡು ಹತ್ರನೇ ಮಾಡ್ಕೋಬೇಕು, ಹೆಚ್ಚು ದೂರ ಹಾಕ್ಕೋಬಾರ್ದು. 3 ಡಬಲ್ ಕ್ರೋಶೆ ಮಾಡಿಕೊಂಡು ಒಂದು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ಸ್ಮಾಲ್ ಬೀಡ್, ಮತ್ತು ಅದನ್ನು ಲಾಕ್ ಮಾಡಿ, ಬೀಡನ್ನು ಲಾಕ್ ಮಾಡ್ತೀನಿ ನಾನು. ಆಮೇಲೆ ಅದೇ ಜಾಗದಲ್ಲಿ ಇದ್ರ ಹತ್ರನೇ 3 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ, 1 ಬೀಡ್ಸು, 3 ಡಬಲ್ ಕ್ರೋಶೆ ಈ ಥರ ಮಾಡ್ತಾಯಿದ್ದೀನಿ. ಮತ್ತು 3 ಚೈನು, ಮತ್ತು 3 ಡಬಲ್ ಕ್ರೋಶೆ, 1 ಬೀಡ್ಸು, 3 ಡಬಲ್ ಕ್ರೋಶೆ, 3 ಚೈನು. ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀನಿ ಪೂರ್ತಿ. 3 ಚೈನು, ಮತ್ತು ಅದೆಲ್ಲಿ ಬರುತ್ತೋ ಅಲ್ಲಿ 3 ಡಬಲ್ ಕ್ರೋಶೆ, 1 ಬೀಡು, ಈ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ಮತ್ತು 3 ಡಬಲ್ ಕ್ರೋಶೆ, ಇದೇ ರಿಪೀಟ್ ಮಾಡ್ತಾ ಹೋಗಬೇಕು. 3 ಡಬಲ್ ಕ್ರೋಶೆ ಮಾಡಿ ಹತ್ರ ಮಾಡ್ಕೊಳ್ಳಿ, ಹೆಚ್ಚು ದೂರ ಮಾಡ್ಕೊಳ್ಳೋದು ಬೇಡ. ತುಂಬ ಈಸಿಯಾದಂತಹ ಡಿಸೈನು, ಬೇಗ ಆಗುತ್ತೆ. ಮಾಡಿ ಸಿಂಪಲ್ ಸ್ಯಾರಿಗಳಿಗೆಲ್ಲ ಮಾಡ್ಕೋಬೋದು. 3 ಡಬಲ್ ಕ್ರೋಶೆ, 1 ಬೀಡ್ ಲಾಕ್ ಮಾಡಿ, ಮತ್ತು 3 ಡಬಲ್ ಕ್ರೋಶೆ ಅದೇ ಜಾಗದಲ್ಲಿ ಹತ್ರನೇ ಇರಬೇಕು. ಅದು ತುಂಬ ದೂರ ಇರಬಾರ್ದು. ಈ ಥರ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮಧ್ಯೆ 3 ಚೈನ್ ಸೇರಿಸ್ಕೊಳ್ಳಿ, ಅಷ್ಟೇ. ತುಂಬ ಸಿಂಪಲ್ ಆಗಿದೆ ಇದು. ಈ ಥರ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ ಸೀರೆ. ಈಗ ನೋಡಿ ಎಂಡ್ ಆಗಿದೆ, ಪೂರ್ತಿ ಮಾಡಿ ಆಗಿದೆ. ಇದಾದಮೇಲೆ ಬ್ಯಾಕ್ ಸೈಡಿಗೆ ಬರ್ತಾಯಿದ್ದೀನಿ. ಬ್ಯಾಕ್ ಸೈಡಲ್ಲಿ ಆ ಡಬಲ್ ಕ್ರೋಶೆಗಳ ಮೇಲೆ, ಈಗ ನಾವು 3 ಡಬಲ್ ಕ್ರೋಶೆ ಬೀಡ್ಸ್ 3 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಆ ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 3 ಡಬಲ್ ಕ್ರೋಶೆಲು ಸಿಂಗಲ್ ಕ್ರೋಶೆ ಮಾಡಿ, ಬೀಡ್ ಪಕ್ಕವರೆಗೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ. ಆಮೇಲೆ ಬೀಡ್ ಸುತ್ತಲೂ ಸ್ಮಾಲ್ ಬೀಡ್ ಅಲ್ವಾ, ಆ ಬೀಡ್ ಸುತ್ತಲೂ ಚೈನ್ ಬರೋ ಥರ ಹಾಕ್ಕೊಳ್ಳಿ. 3 ಅಥವಾ 4 ಚೈನ್ ಬೇಕಾಗ್ಬೋದು. ಒಂದು ಬೀಡ್ನ ಸುತ್ತಲೂ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. 3 ಚೈನ್ ಅಥವಾ 4 ಚೈನ್ ಹೆಚ್ಚು ಅಂದರೆ. ನೆಕ್ಸ್ಟು ಆ ಡಬಲ್ ಕ್ರೋಶೆಗಳಲ್ಲಿ ಅದನ್ನು ಲಾಕ್ ಮಾಡಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗಿ. ಎಲ್ಲ ಡಬಲ್ ಕ್ರೋಶೆ ಇರೋಲ್ಲೆಲ್ಲ ಸಿಂಗಲ್ ಕ್ರೋಶೆ. ಈಗ ಮತ್ತೆ 3 ಚೈನು ಆ 3 ಚೈನ್ನ ಮೇಲೆ ಹಾಗೆ ಮಾಡ್ಕೊಳ್ಳಿ. ಅಥವಾ ಆ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋದಾದರೂ ಹಾಕ್ಕೋಬೋದು ನೀವು, ಬೇಕು ಅಂದರೆ. ನಾನು 3 ಚೈನ್ನ ಮೇಲೆ 3 ಚೈನ್ ಮಾತ್ರನೇ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇನ್ನೊಂದು ಸ್ಟೆಪ್ ಮಾಡ್ತಾಯಿದ್ದೀನಲ್ವ, ಅದಕ್ಕೆ. ಮತ್ತು ಉಳಿದಿರೋ ಡಬಲ್ ಕ್ರೋಶೆಗಳಲ್ಲೆಲ್ಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಬೀಡ್ಸ್ ಬರುತ್ತೆ, ಬೀಡ್ಸ್ ಇರಲ್ಲಿ ಬೀಡ್ಸ್ ಸುತ್ತಲೂ ಎಷ್ಟು 3 ಚೈನ್ ಅಥವಾ 4 ಚೈನ್ ನೀವಲ್ಲಿ ಹಾಕಿದ್ದೀರಲ್ವ, ಚಿಕ್ಕ ಬೀಡು ಅಷ್ಟೇ ಬರೋದು, ಸಣ್ಣ ಬೀಡು. ನೆಕ್ಸ್ಟ್ ಡಬಲ್ ಕ್ರೋಶೆ ಲಾಕ್ ಮಾಡಿ ಚೈನ್ ಮಾಡಿಕೊಂಡು 3 ಅಥವಾ 4 ಚೈನ್ ಬರುತ್ತೆ ಬೀಡ್ ಸುತ್ತಲೂ. ಈ ಥರ ಮುಂದುವರ್ಸ್ಕೊಂಡು ಹೋಗಿ. ಮತ್ತು ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ನೋಡಿ. ಈ ಲೈನ್ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಸಿಂಗಲ್ ಕ್ರೋಶೆ ಮತ್ತು ಚೈನು ಅಷ್ಟೇ ಹಾಕ್ಕೊಂಡು ಬಂದಿದ್ದೀನಿ. ಈ ಲೈನಲ್ಲಿ ದಾರ ಕಟ್ ಮಾಡಿದ್ದೀನಿ, 2 ಚೈನ್ ಹಾಕ್ಕೊಂಡು. ಈಗ ಸ್ಟಾರ್ಟಿಂಗಲ್ಲಿ ಮತ್ತೆ ಇನ್ನೊಂದು ದಾರ ತಗೊಂಡಿದ್ದೀನಿ ಬೇರೆ ಕಲರ್. ನೀವು ನೋಡಿ ಇಲ್ಲಿ ಎಂಡ್ ಮಾಡಿದ್ದೀರಲ್ವ, ಅಲ್ಲೇ ತಗೋಬೇಕು.
ನೀವು ಬೇಸ್ ಲೈನಲ್ಲಿ ತಗೊಂಡ್ರೆ ಚೆನ್ನಾಗಿರಲ್ಲ. ಈಗ ನೀವು ಬ್ಯಾಕ್ ಸೈಡ್ನ ದಾರಾನ ಹಿಡ್ಕೊಂಡು ಅದನ್ನು ಸಹಿತ ಸೇರಿಸ್ಕೊಂಡು ನೀವು ಸಿಂಗಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಳ್ಳಿ ಡಬಲ್ ಕ್ರೋಶೆಯಲ್ಲಿ. ಆಮೇಲೆ ಆ ಚೈನ್ ಇದೆಯಲ್ವ ಬೀಡ್ ಬ್ಯಾಕ್ ಸೈಡ್ ಅಲ್ಲಿನೂ ಸಿಂಗಲ್ ಕ್ರೋಶೆನೇ ಮಾಡ್ಕೊಳ್ಳಿ. ಫಸ್ಟು ಇಲ್ಲಿ ಎಲ್ಲ ಕಡೆಯೂ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಬೇಕಾದ್ರೆ ನೀವು ಆಮೇಲೆ ಗಮ್ ಹಾಕಿ ಅಲ್ಲಿ ಟೈಟ್ ಮಾಡ್ಕೊಳ್ಳಿ. ನೀವು ಲಾಕ್ ಮಾಡಿದಲ್ಲಿ ನಿಮಗೆ ಲೂಸ್ ಆಗುತ್ತೆ ಅಂತ ಅನಿಸಿದರೆ ಅದನ್ನು ಸೇರಿಸ್ಕೊಂಡು ಸಿಂಗಲ್ ಕ್ರೋಶೆ ಮಾಡಿದರೆ ಟೈಟ್ ಉಳಿಯುತ್ತೆ. ಆದ್ರೂ ನೀವು ಬೇಕಾದರೂ ಗಮ್ ಮಾಡ್ಕೊಳ್ಳಿ. ಆದರೆ ಸ್ಟಾರ್ಟಿಂಗಲ್ಲಿ ಹಾಕ್ಕೋಬಾರ್ದು, ಮೇಲೇ ಹಾಕ್ಕೋಬೇಕು, ಸೇರಿಸ್ಕೋಬೇಕು ನೀವು ದಾರ ಸೇರಿಸ್ಕೊಳ್ಳುವಾಗ. ಈಗ ಆ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮಧ್ಯದ 3 ಚೈನಲ್ಲಿ ನೆಕ್ಸ್ಟ್ ಬೀಡ್ನ ಬ್ಯಾಕ್ ಸೈಡ್ನ ಚೈನಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಂಡು ಆರ್ಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ಥರ ಆರ್ಚು ಚಿಕ್ಕ ಚಿಕ್ಕ ಆರ್ಚ್ ಬರುತ್ತೆ. ಅಂದರೆ 3 ಚೈನ್ ಇರೋದಲ್ಲ ಬೀಡ್ನ ಬ್ಯಾಕ್ ಸೈಡ್ ಚೈನು, ಅದಕ್ಕೆ ಚಿಕ್ಕ ಚಿಕ್ಕ ಆರ್ಚ್ ಬರುತ್ತೆ. 3 4 5 6 ಡಬಲ್ ಕ್ರೋಶೆ ಬರುತ್ತೆ. ಸಾಮಾನ್ಯ ಹಾಕಿದ್ದೀನಿ. ನೀವು ಹೆಂಗೆ ಬರುತ್ತೆ ನಿಮ್ಮ ಜಾಗ ಎಷ್ಟಿದೆ ನೀವು ಹಾಕಿರೋ ಬೀಡ್ಸ್ನ ಹೊಂದ್ಕೊಂಡಿರುತ್ತೆ, ಹೆಚ್ಚು ಕಡಿಮೆ ಮಾಡ್ಕೋಬೋದು ಅದನ್ನು. ಈಗ ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. 6 ಡಬಲ್ ಕ್ರೋಶೆ ಆದಮೇಲೆ ಒಂದು ಸ್ಮಾಲ್ ಬೀಡು, ಅದಾದಮೇಲೆ ಮತ್ತೆ 6 ಡಬಲ್ ಕ್ರೋಶೆ, ಮತ್ತು 6 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 6 ಡಬಲ್ ಕ್ರೋಶೆ ಬೀಡ್ಸು 6 ಡಬಲ್ ಕ್ರೋಶೆ. ನೀವು ಹೇಗೆ ಬೇಸಲ್ಲಿ 3 ಡಬಲ್ ಕ್ರೋಶೆ ಬೀಡ್ಸು 3 ಡಬಲ್ ಕ್ರೋಶೆ ಇಲ್ಲಿ 6 ಮಾಡ್ಕೊಳ್ಳಿ ಅಷ್ಟೇ. ಅದು ಆ ಚೈನಲ್ಲಿ ಬೀಡ್ನ ಬ್ಯಾಕ್ ಸೈಡ್ ಚೈನಲ್ಲಿ ಈ ಥರ ಡಬಲ್ ಕ್ರೋಶೆ ಮಾಡ್ತಾ ಹೋಗಿ ಸ್ಮಾಲ್ ಆರ್ಚ್ ಮಾಡ್ಕೊಳ್ಳಿ. ಬೀಡ್ಸ್ ಮಧ್ಯದಲ್ಲಿ ಲೀಫ್ ಬೀಡ್ ಬೇಕಾದರೂ ಹಾಕ್ಕೋಬೋದು ನೀವು. ಇದನ್ನು ನೆಕ್ಸ್ಟ್ 3 ಚೈನ್ ಇದೆ ನೋಡಿ, ಆ ಆರ್ಚಿನ ಮಧ್ಯದ 3 ಚೈನ್ಗಳಿರುತ್ತಲ್ವ, 3 ಚೈನ್ ಹಾಕ್ಕೊಂಡು ಹೋಗಿದ್ದೀವಿ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಅವಾಗೊಂದು ಸ್ಮಾಲ್ ಆರ್ಚ್ ಆಗುತ್ತೆ. ಮತ್ತು ನಾನು ಅಲ್ಲಿಂದಲೇ ನೆಕ್ಸ್ಟ್ ಬೀಡಲ್ಲಿ ಇನ್ನೊಂದು ಆರ್ಚ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಕುಚ್ಚೆ ಮಾಡ್ಕೋಬೋದು, ಒಂದು ಆರ್ಚು ಒಂದು ಕುಚ್ಚು ಆ ಥರ ಮಾಡ್ಕೋಬೋದು, ಕುಚ್ಚು ಜಾಸ್ತಿ ಬೇಕು ಅನ್ನೋರು. ಇಲ್ಲಾಂದರೆ ಈಗ 2 ಆರ್ಚಿಗೊಂದ್ರ ಹಾಗೆ ನಾನು ಕುಚ್ಚು ಮಾಡ್ತಾಯಿದ್ದೀನಿ. 3 ಆರ್ಚಿಗೊಂದು ಬೇಕಂದ್ರೂ ಮಾಡ್ಕೋಬೋದು. ಒಂದು ಸರಿ 3 ಆರ್ಚ್ ಆದಮೇಲೆ ಒಂದು ಕುಚ್ಚು ಹಾಕ್ಕೊಳ್ತೀನಿ ಅಂದರೆ ಹಾಗೂ ಮಾಡ್ಕೋಬೋದು. ಅದು ನಿಮ್ಮ ಇಷ್ಟಕ್ಕನುಸಾರವಾಗಿ ಇರುತ್ತೆ. ಚಿಕ್ಕ ಚಿಕ್ಕ ಆರ್ಚ್ ಆಗಿರೋದ್ರಿಂದ 3ಕ್ಕೆ1 ಹಾಕಿದರೂ ಚೆನ್ನಾಗೇ ಕಾಣಿಸುತ್ತೆ ಸಾರಿಗಳಲ್ಲಿ. ದೂರ ದೂರ ಆರ್ಚು ಅಂದರೆ ದೂರ ದೂರ ಕುಚ್ಚು, ಇದು ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು ಚೇಂಜ್. ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಪುಟ್ಟ ಪುಟ್ಟ ಆರ್ಚು. 6 ಡಬಲ್ ಕ್ರೋಶೆ, ಒಂದು ಬೀಡ್ಸ್, 6 ಡಬಲ್ ಕ್ರೋಶೆ, ಹೀಗೆ ಮುಂದುವರಿಸ್ಕೊಂಡು ಹೋದ್ರೆ ಆಯಿತು. ಈಗ 2 ಆರ್ಚ್ ಆಯಿತು ನೋಡಿ. ಡಬಲ್ ಕ್ರೋಶೆ ಕಂಪ್ಲೀಟ್ ಮಾಡ್ಕೊಳ್ಳಿ. 6 ಬೀಡ್ಸು ಮತ್ತು 6 ಕೌಂಟ್ ಮಾಡ್ಕೊಳ್ಳಿ. ಒಂದೇ ರೀತಿ ಇರಲಿ ಅಷ್ಟೇ. ನೀವು 5 ಆದರೂ ಹಾಕ್ಕೋಬೋದು. ಚೈನ್ ಚಿಕ್ಕದಿದೆ ಬೀಡ್ಸ್ ಚಿಕ್ಕದಿದೆ ಸಾಕಾಗಲ್ಲ ಅಂದರೆ, ಅಥವಾ 5 ಬೀಡ್ಸು 5 ಡಬಲ್ ಕ್ರೋಶೆ ಆ ಥರ 5 ಡಬಲ್ ಕ್ರೋಶೆ ಆಗಿ ಬೀಡ್ಸು ಆ ಥರ ಮಾಡ್ಕೋಬೋದು. ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ ಅದನ್ನು. ಈಗ ಇನ್ನು ಉಳಿದಿರೋದರಲ್ಲಿ ನಾನು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ ಡಬಲ್ ಕ್ರೋಶೆ ಮೇಲೆಲ್ಲ. ಯಾಕಂದರೆ ಅಲ್ಲಿ ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ. ಈ ಬೀಡ್ಸ್ ಹಿಂದ್ಗಡೆ ಕುಚ್ಚು, ಅದನ್ನು ಸಿಂಗಲ್ ಕ್ರೋಶೆ. ಇಲ್ಲಾಂದರೆ ನೀವು ಆರ್ಚ್ ಮಾಡೋದಾದರೆ ಆಗ ಮಾಡ್ದಂಗೆ ಅಲ್ಲಿಂದಲೇ ಡೈರೆಕ್ಟಾಗಿ ಬೀಡ್ ಬ್ಯಾಕ್ ಸೈಡು ಆರ್ಚ್ ಮಾಡ್ಕೋಬೋದು. ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀನಿ ಡಬಲ್ ಕ್ರೋಶೆಗಳಲ್ಲೆಲ್ಲ. ಆಮೇಲೆ ಆ ಬೀಡ್ಸ್ನ ಬ್ಯಾಕ್ ಸೈಡ್ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಫುಲ್ಲು ಮಾಡ್ತಾಯಿದ್ದೀನಿ ಕವರು. ಮತ್ತು ಉಳಿದಿರೋ ಡಬಲ್ ಕ್ರೋಶು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಪೂರ್ತಿ ಈಗ ಅಲ್ಲಿ 3 ಚೈನ್ ಇದೆಯಲ್ವ, ಆ 3 ಚೈನಲ್ಲಿ ಲಾಕ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟ್ ಆರ್ಚಲ್ಲಿ ನೆಕ್ಸ್ಟ್ ಬೀಡ್ ಬ್ಯಾಕ್ ಸೈಡಲ್ಲಿ ಆರ್ಚ್ ಮಾಡ್ತಾಯಿದ್ದೀನಿ, ಸ್ಮಾಲ್ ಆರ್ಚ್ ಈ ಥರ. ಈ ಮಧ್ಯೆ ಮಧ್ಯೆ ಆ ಒಂದು ಬೀಡ್ ಬ್ಯಾಕ್ ಸೈಡು ಈ ಸಿಂಗಲ್ ಕ್ರೋಶೆ ಮಾಡಿದಲ್ಲಿ ಕುಚ್ಚು ಸೇರಿಸ್ಕೊಳ್ಳೋದು. ಎಲ್ಲ ಕುಚ್ಚೆಲ್ಲ ಹಾಕಿದ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ನೀವು ಟ್ರೈ ಮಾಡಿ. ಸಿಂಪಲ್ ಆಗಿದೆ, ಸಿಂಪಲ್ ಸಾರಿಗಳಿಗೆ ಮಾಡ್ಬೋದು, ಬೇಗ ಆಗ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋಕ್ಕೆ ಮೂಲಕ ತಿಳಿಸಿ, ನನಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು.